2024-25ನೇ ಸಾಲಿನ ಮರುಸಿಂಚನದ ಗಣಿತ ವಿಷಯದ ಪುನರ್ಮನನ ಹಾಳೆ 14ನ್ನು ಈ ದಿನ ನಾವು ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಅಳತೆಯ ಮಾನಗಳ ಪರಿವರ್ತಿಸುವಿಕೆ ಅಂದರೆ ಸೆಂಟಿಮೀಟ್ರ್ ಇದ್ದದ್ದನ್ನು ಮೀಟ್ರ್ನಲ್ಲಿ ಮಾಡೋದು ಅಥವಾ ಮೀಟ್ರ್ ಇದ್ದದ್ದನ್ನು ಸೆಂಟಿಮೀಟ್ರ್ನಲ್ಲಿ ಮಾಡೋದು ಈ ಒಂದು ಪುನರ್ಮನನ ಹಾಳೆಯ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳೇ, ದೂರವನ್ನು ಸಾಮಾನ್ಯವಾಗಿ ಕಿಲೋಮೀಟರ್ನಲ್ಲಿ ಅಳೆಯುತ್ತೇವೆ. ಇದೇ ರೀತಿ ಈ ಕೆಳಗಿನವುಗಳನ್ನು ಯಾವ ಏಕಮಾನದಿಂದ ಅಳೆಯುತ್ತೇವೆ ಅನ್ನೋದನ್ನು ಇದೆ. ಬಟ್ಟೆಯನ್ನು ಮೀಟರ್ನಲ್ಲಿ, ರೇಖೆಯನ್ನು ಸೆಂಟಿಮೀಟರ್ನಲ್ಲಿ, ತಂತಿಯ ದಪ್ಪನ್ನು ಮಿಲಿಮೀಟರ್ನಲ್ಲಿ ನಾವೇನು ಮಾಡ್ತೀವಿ, ಅಳೆಯುತ್ತೀವಿ. ದೂರವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್. ಇದನ್ನು ಎಂ ಸಂಕೇತದಿಂದ ಗುರುತಿಸುತ್ತಾರೆ. ಮೀಟರ್ಗಿಂತ ಚಿಕ್ಕ ಉದ್ದಗಳನ್ನು ಅಳೆಯುವ ಸೆಂಟಿಮೀಟರ್ ಏಕಮಾನವನ್ನು ಬಳಸುತ್ತಾರೆ. ಇದನ್ನು CM ಅಂದರೆ ಸೆಂಟಿಮೀಟರ್. ಹೌದಾ? ಚೀಫ್ ಮಿನಿಸ್ಟರ್ ಅಲ್ಲ, CM ಅಂತಂದರೆ ಸೆಂಟಿಮೀಟರ್ ಅಂತ ನಾವಿಲ್ಲಿ ಗಣಿತ ವಿಷಯಕ್ಕೆ ಬಂದಾಗ ಓದಬೇಕಾಗುತ್ತೆ. ಇಲ್ಲಿ ನೋಡಿ, ಮೀಟರ್ಗಳಲ್ಲಿ ಕೊಟ್ಟಿರುವ ಅಳತೆಯನ್ನು 100ರಿಂದ ಗುಣಿಸಿದರೆ ಸೆಂಟಿಮೀಟರ್ ಮಾನಕ್ಕೆ ಬರುತ್ತದೆ. ಯಾವುದೇ 1 ಮೀಟರ್ ಅಂತ ಕೊಟ್ಟಾಗ ಅದನ್ನು 100ರಿಂದ ಗುಣಿಸಿದರೆ ಎಷ್ಟಾಗುತ್ತೆ? 100 ಸೆಂಟಿಮೀಟರ್ ಆಗುತ್ತೆ. ಈ ರೀತಿಯ ಹಲವಾರು ಚಟುವಟಿಕೆಗಳನ್ನು ಇಲ್ಲಿ ನೀಡಿದ್ದಾರೆ. ನಿಮ್ಮ ಗೆಳತಿಯರ ಹೆಸರು ಬರೆದು ಅವರೊಂದಿಗೆ ಪಟ್ಟಿಯಲ್ಲಿ ನೀಡಿರುವ ಮೀಟರ್ಗಳಿಗೆ ಎಷ್ಟು ಸೆಂಟಿಮೀಟರ್ ಎಂದು ಕೇಳಿ ಚರ್ಚಿಸಿ ಸರಿ ಉತ್ತರ ಬರೆಯಿರಿ. ಕ್ರಮ ಸಂಖ್ಯೆ 4ಕ್ಕೆ ಪ್ರಶ್ನೆ ಸೃಜಿಸಿ ಉತ್ತರ ಕಂಡುಕೊಳ್ಳಿ. ಮೊದಲಿಗೆ 1ನೇದು 2ನೇದು ನೋಡೋಣ, ಕೊನೆಗೆ 4ನೆಯ ಪ್ರಶ್ನೆಯನ್ನು ನೋಡೋಣ. 1ನೇದು ನೋಡಿ, ಕ್ರಮ ಸಂಖ್ಯೆ 8 ಮೀಟರ್. ಇನ್ನು ಈಗಾಗಲೇ ನಾ ಹೇಳಿದೆ, 1 ಮೀಟರ್ ಅಂದಾಗ 1ಕ್ಕೆ 100ರಿಂದ ಗುಣಿಸಿದಾಗ 100 ಸೆಂಟಿಮೀಟರ್. ಅದೇ ರೀತಿ 8ಕ್ಕೆ 100ರಿಂದ ಗುಣಿಸಿದಾಗ 800 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ನಾನು ಗೆಳೆಯ ಅಥವಾ ಗೆಳತಿಯರ ಹೆಸರು ಯಾವುದೋ ಒಂದು ತೊಗೊಂಡಿನಿ. ನಿಮಗೆ ಯಾರು ಇಷ್ಟನೋ, ನಿಮ್ಮ ಫ್ರೆಂಡ್ಸ್ ಯಾರಿಷ್ಟ ಅವ್ರ ಜೊತೆಯಲ್ಲಿ ಅವರ ಹೆಸರನ್ನು ಬರೆಯಿರಿ. ಇಲ್ಲಿ ನಾನು ಸೃಜನ್ ಅಂತ ತೆಗೆದುಕೊಂಡಿದ್ದೇನೆ. ಆದ್ದರಿಂದ 2ನೇದು ಪ್ರಶ್ನೆಯನ್ನು ನೋಡಿರಿ. 9.25. ಈ 9.25ಕ್ಕೆ 100ರಿಂದ ಗುಣಿಸಿದಾಗ ಇದೇನಾಗುತ್ತೆ? 925 ಸೆಂಟಿಮೀಟರ್ ಅಂತ ಬಂದಿದೆ. ಇದು ಸ್ವರೂಪ ಅಂತ ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನೋಡಿ, 3ನೇ ಪ್ರಶ್ನೆ 37 ಮೀಟರ್ ಪ್ಲಸ್ 30 ಸೆಂಟಿಮೀಟರ್ ಅಂತಿದೆ. ಸೆಂಟಿಮೀಟರ್ ಈಗಾಗಲೇ ಕೊಟ್ಟಿದ್ದಾರೆ. ಇದನ್ನು ನಾವು 37 ಮೀಟರನ್ನು ನಾವೇನು ಮಾಡ್ಕೋಬೇಕು? ಸೆಂಟಿಮೀಟರ್ನಲ್ಲಿ ಮಾಡ್ಕೋಬೇಕಾಗಿದೆ. 37 × 100 ಅಂತಂದರೆ 3700 ಪ್ಲಸ್ 30 ಅಂದರೆ 3730 ಸೆಂಟಿಮೀಟರ್ ಆಗುತ್ತೆ. ಗೀತಾ ಅಂತ ಹೆಸರು ತೆಗೆದುಕೊಂಡಿದ್ದೇನೆ. ಇಲ್ಲ 4ನೇ ಪ್ರಶ್ನೆಯನ್ನು ನೀವೇ ಸೃಜಿಸಿ ಅಂತ ಹೇಳಿದ ಸಲುವಾಗಿ ನಾನಿಲ್ಲಿ 10 ಮೀಟರನ್ನು ತೆಗೆದುಕೊಂಡಿದ್ದೇನೆ. 10 ಇಂಟು ಸೆಂಟಿಮೀಟರ್ನಲ್ಲಿ ಮಾಡಬೇಕು. 10 × 100 ಅಂತಂದರೆ 1000 ಸೆಂಟಿಮೀಟರ್. ಇಲ್ಲಿ ಹೆಸರನ್ನು ನಾನು ಶ್ರೇಯ ಅಂತ ತೆಗೆದುಕೊಂಡಿದ್ದೇನೆ. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಈಗ ಸೆಂಟಿಮೀಟರ್ಗಳಲ್ಲಿದೆ, ಅದನ್ನು ನಾವು ಮೀಟರ್ ಆಗಿ ಪರಿವರ್ತನೆ ಮಾಡಬೇಕಾಗಿದೆ. ಕ್ರಮ ಸಂಖ್ಯೆ 1ನ್ನು ನೋಡಿ, 490 ಸೆಂಟಿಮೀಟ್ರ್ ಇದೆ. ಈಗ 490 ಸೆಂಟಿಮೀಟ್ರ್ ಮೀಟ್ರ್ ಇತ್ತಂದ್ರೆ ನಾವೇನು ಮಾಡ್ತಿದ್ವಿ? 100ರಿಂದ ಗುಣಿಸ್ತಿದ್ವಿ. ಈಗೇನು ಮಾಡಬೇಕಾಗಿದೆ? ಸೆಂಟಿಮೀಟ್ರ್ ಇದ್ದದ್ದನ್ನು ನಾವು ಮೀಟ್ರ್ನಲ್ಲಿ ಮಾಡಬೇಕು ಅಂತಂದರೆ ಅದೇ 100ರಿಂದ ಭಾಗಿಸಬೇಕು. ಹೌದಾ? ಅದೇ 100ರಿಂದ ಭಾಗಿಸಬೇಕಾಗುತ್ತೆ. ಈಗ 100ನ್ನು ಭಾಗಿಸಿದಾಗ 0 ಬಿಡಿ ಸ್ಥಾನದಲ್ಲಿ 0 ಹೋಯಿತು. ಛೇದದಲ್ಲಿ 10 ಉಳಿದ ನಂತರ ನಾವೇನು ಮಾಡಬೇಕು? ಮೇಲಿನ ಒಂದು ಸಂಖ್ಯೆಯಲ್ಲಿ ಬಿಡಿ ಸ್ಥಾನ ಬಿಟ್ಟು 1 0 ಇದೆ, 1 ಪಾಯಿಂಟ್ ಕೊಡಬೇಕು. ಅಂದರೆ 4.9 ಮೀಟ್ರ್ ಆಯಿತು. ಅದೇ ರೀತಿ 894.6 ಸೆಂಟಿಮೀಟ್ರ್ ಇದ್ದದನ್ನು 100ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ 8.946 ಮೀಟರ್ ಆಗುತ್ತೆ. ಅದೇ ರೀತಿ 4 ಮೀಟರ್ 250 ಸೆಂಟಿಮೀಟರ್ ಅದಂತಿದೆ. ಇದಕ್ಕೆ 4 ಮೀಟ್ರನ್ನು ಮೊದಲು ಸೆಂಟಿಮೀಟರ್ ಮಾಡ್ಕೋಬೇಕು. ಸೆಂಟಿಮೀಟರ್ ಮಾಡಿಕೊಂಡು ನಾವೇನು ಮಾಡಬೇಕು? ಅದನ್ನು ಮೀಟ್ರ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. 400 ಪ್ಲಸ್ 250 ಸೆಂಟಿಮೀಟರ್ ಕೂಡಿಸಿದಾಗ ಎಷ್ಟಾಯಿತು? 650 ಸೆಂಟಿಮೀಟರ್. 650 ಸೆಂಟಿಮೀಟ್ರಕ್ಕೆ 100ರಿಂದ ಭಾಗಿಸಿದಾಗ ಬಿಡಿ ಸ್ಥಾನದಲ್ಲಿ 0 ಕ್ಯಾನ್ಸಲ್, 65 ಉಳಿತು. ಕೆಳಗಡೆ 10 ಇದೆ ಅಂದಮೇಲೆ 6.5 ಮೀಟ್ರ್ ಆಗುತ್ತೆ. ಇನ್ನು ನಿಮ್ಮ ಪೆನ್ಸಿಲ್ನ ಉದ್ದ 12 ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ. 12ಕ್ಕೆ ಇದನ್ನು 100ರಿಂದ ಭಾಗಿಸಿದಾಗ 0.12 ನೋಡಿ,
ಕೆಳಗಡೆ ಛೇದದಲ್ಲಿ 2 ಝೀರೋಗಳಿವೆ. ಮೇಲಿನ ಅಂಶದಲ್ಲಿ 2 ಅಂಕಿಗಳು ಇರೋದ್ರಿಂದ 2 ಅಂಕಿಗಳಾದ ನಂತರ ಪಾಯಿಂಟ್ ಅಂದಾಗ ಎಷ್ಟು ಬರುತ್ತೆ? 0.12 ಮೀಟರ್. ಇನ್ನು ನಿಮಗಿಷ್ಟವಾದ ಒಂದು ವಸ್ತುವಿನ ಉದ್ದ ಅಂದಾಗ ನಾನು 60 ಸೆಂಟಿಮೀಟರ್ ಅಂತ ತೆಗೆದುಕೊಂಡಿನಿ. ನೀವು 40 ತೊಗೋಬೋದು, 50 ತೊಗೋಬೋದು, ಅದೆಷ್ಟೇ ತೆಗೆದುಕೊಳ್ಳಿ. ಅದನ್ನು 100ರಿಂದ ಭಾಗಿಸಿ ಬಿಡಿ ಸ್ಥಾನದಲ್ಲಿ 0 ಕ್ಯಾನ್ಸಲ್. ನೆಕ್ಸ್ಟು ಏನಿದೆ 6 ಉಳಿತು. 6/10 ಅಂದರೆ 0.6 ಮೀಟರ್. ಇನ್ನು ಚಟುವಟಿಕೆ 4 ನೋಡಿದಾಗ ನಿಮ್ಮ ನಿತ್ಯ ಜೀವನದಲ್ಲಿ ಕೆಳಗಿನ ಮಾನಗಳಲ್ಲಿ ಅಳೆಯುವ ಯಾವುದಾದ್ರೂ 2 ಸನ್ನಿವೇಶಗಳನ್ನು ಬರೀರಿ ಅಂತೇಳ್ಯಾರ. ಮಿಲಿಮೀಟರ್ ಯಾವುದು? ನಾಣ್ಯ ತೊಗೋಬೋದು ಅಥವಾ ತಂತಿ ತೊಗೋಬೋದು, ಹೌದಾ? ಅಥವಾ ಚಿಕ್ಕದಾದಂತಹ ಗ್ಲಾಸ್, ಭಾಳ ಚಿಕ್ಕವಿರ್ತಾವೆ ಅಂಥ ಗ್ಲಾಸನ್ನು ತೆಗೆದುಕೊಂಡು ಅವನ್ನ ಮಿಲಿಮೀಟರ್ನಲ್ಲಿ ಅಳಿತೀವಿ ನಾವು. ಸೆಂಟಿಮೀಟ್ರ್ ಅಂದರೆ ಪೆನ್ನಿನ ಉದ್ದ ಆಗಿರ್ಬೋದು, ಪೆನ್ಸಿಲಿನ ಉದ್ದ ಸಹ ಆಗಿರ್ಬೋದು. ಇನ್ನು ಮೀಟರ್ ಅಂತಂದರೆ ಬಟ್ಟೆಯ ಉದ್ದ, ಚಿಕ್ಕ ಕಪಾಟುಗಳು ಅಥವಾ ಅದನ್ನು ತೆಗೆದುಕೊಳ್ಬೋದು. ಇನ್ನು ಕಿಲೋಮೀಟ್ರ್ ಅಂತಂದಾಗ ಊರುಗಳು, 2 ಊರುಗಳ ಅಂತಾರೆ. ಈಗ ಯಾವುದಾದ್ರೂ ಒಂದು ಜಿಲ್ಲೆ ತಗೋರಿ, ಬಿಜಾಪುರ ಮತ್ತು ಬಾಗಲಕೋಟೆಗೆ ಇರುವಂತಹ ಅಂತರ ಎಷ್ಟಿದೆ, ಅಥವಾ ತಾಲೂಕು ತಗೊಳ್ಬೋದು. ಅದೇ ರೀತಿ 2 ಜಿಲ್ಲೆಗಳ ಅಂತರವನ್ನು ತೆಗೆದುಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಪುನರ್ಮನನ ಹಾಳೆ 15 ನೋಡೋಣ.